देखिए फ्रेंड्स, ನೋಡಿ ಫ್ರೆಂಡ್ಸ್, ಈಗ ನಾವು ಹೀರೋ ಸ್ಕೂಟರ್ ಡಿವೇಟ್ ಫಿಟ್ ಮಾಡ್ತಾಯಿದ್ದೀನಿ. ಇಂಜಿನು ನೋಡಿ, ಇಂಜಿನ್ ಫಿಟ್ ಮಾಡಬೇಕಿಂದ ಫಸ್ಟೇ ಗಾಡಿ ಎಲ್ಲ ವಾಶ್ ಮಾಡಬೇಕು. ಐಟಮ್ಗಳು ವಾಶ್ ಮಾಡಿ ನೀವು ಜೆನ್ಯೂನ್ ಪಾರ್ಟ್ಸ್ ಹಾಕಬೇಕು. ನೋಡಿ ಎಲ್ಲ ಈಗ ಪೈಕಿಂಗು, ಕ್ಲಚ್, ಇದು ಕ್ಯಾಂಚನು, ಬೆಲ್ಟು ಎಲ್ಲ ಕಂಪ್ನಿ ಮೇಡ್ ಐತೆ. ವಿಂಟೆಕ್ಸು ಇವೆಲ್ಲ ನಾವು ಹೊಸ ಪಾರ್ಟ್ಸ್ ಹಾಕ್ತಿದ್ದೀನಿ. ಈಗ ನೋಡಿ, ಈ ಗಿಯರ್ ಬಾಕ್ಸ್ ಫಿಟ್ ಮಾಡ್ತಾಯಿದ್ದೀನಿ. ಗಿಯರ್ ಬಾಕ್ಸಲ್ಲಿ ಈ ನೋಡಿ ಗಿಯರ್ ಬಾಕ್ಸ್ ಹೆಂಗೆ ಫಿಟ್ ಮಾಡಬೇಕು. ಗಿಯರ್ ಬಾಕ್ಸಲ್ಲಿ ಈ ಥರ ವೀಲ್ ಬರುತ್ತೆ. ಫಸ್ಟ್ ಈ ವೀಲ್ ಹಾಕಿ ಆಮೇಲೆ ಇದು ಹಾಕಿ ಪ್ಯಾಕಿಂಗ್ ಹಾಕ್ಸ್ಬಿಟ್ಟು ಫಿಟ್ ಮಾಡಬೇಕು ಗಿಯರ್ ಬಾಕ್ಸು. ನೋಡಿ, ಇದು ಬೈರಿಂಗ್ ಹೋಗಿತ್ತು ಗಿಯರ್ ಬಾಕ್ಸು. ಬೈರಿಂಗ್ ಹೊಸ್ತು ಹಾಕಿದ್ದೀನಿ. ಒಂದು ಆಯಿಲ್ ಸೀಲ್ ಹಾಕಬೇಕು. ಇದರ ಮೇಲೆ ಆಯಿಲ್ ಸೀಲ್ ಹಾಕಿ ಫಿಟ್ ಮಾಡಬೇಕು. ಅದು ಎಲ್ಲ ತೋರಿಸ್ತೀನಿ ನೋಡಿ. ಎಲ್ಲ ನಾವು ಕ್ಲೀನ್ ಮಾಡಿದ್ದೀನಿ. ಈಗ ಎಲ್ಲ ರೋಕರು, ಇದು ಕೇಸ್ಗಳು ಎಲ್ಲ ಇದು ಫಿಟ್ ಮಾಡಿದ್ದೀನಿ. ಎಲ್ಲ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿಬಿಟ್ಟೆ ಇಟ್ಟಿದ್ದೀನಿ. ನಾವೀಗ ಫಿಟ್ ಮಾಡ್ತೀನಿ. ನೋಡಿ ಹೆಂಗೆ ಫಿಟ್ ಮಾಡಬೇಕು ಅದು ನಾವು ತೋರಿಸ್ತೀವಿ. ಕರೆಂಟ್ ಸಾಫ್ಟು ನೋಡಿ, ಜೂಮ್ ಮಾಡಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ ಎಷ್ಟೈತೆ. ಇದು ಎಲ್ಲ 4,000 ಚಿಲ್ಲರೆ ಐತೆ. ಇದು ನೋಡಿ, ಎಲ್ಲ ಐಟಮ್ಗಳು ನಾವು ಕ್ಲೀನ್ ಮಾಡಿದ್ದೀನಿ. ಈಗ ಇಂಜಿನ್ ಫಿಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟೊಂದು ಕ್ಲೀನ್ ಫಿಟ್ ಮಾಡಿಬಿಟ್ಟೆ. ಎಲ್ಲ ನಾವು ಏನು ಮಾಡಬೇಕಿಂದ ಪೂರ್ತಿ ಒರಿಜಿನಲ್ ಪಾರ್ಟ್ಸ್ ಹಾಕಬೇಕು. ಯಾವುದೇ ಗಾಡಿ ನೀವು ಮಾಡಿ ಒರಿಜಿನಲ್ ಹಾಕ್ಸ್ತೀರ, ಆವಾಗ ಏನಾಗುತ್ತೆ ನಿಮಗೆ ಇಂಜಿನ್ ಲೈಫ್ ಜಾಸ್ತಿ ಬರುತ್ತೆ. ಏನಾಗಿತ್ತು, ಇದು ಕರೆಂಟ್ ಸಾಫ್ಟು ಇದು ಬೆಂಡ್ ಆಗಿತ್ತು. ಹಳೆ ಕರೆಂಟ್ ಸಾಫ್ಟ್ ಬೆಂಡ್ ಆಗಿತ್ತು. ಈಗ ನಾವು ಹೊಸ್ತು ಹಾಕ್ತಿದ್ದೀನಿ ಕರೆಂಟ್ ಸಾಫ್ಟು. ನಿಮಗೆ ತೋರಿಸ್ತೀನಿ ಒಂದು ಇದು ಕಟ್ ಮಾಡಿ. ನೋಡಿ, ಈಗ ಹೊಸ್ತ ಕರೆಂಟ್ ಸಾಫ್ಟ್ ಹಾಕ್ತಾಯಿದ್ದೀನಿ. ಏಕೆ, ಅದು ಕರೆಂಟ್ ಸಾಫ್ಟು ಬೆಂಡ್ ಆಗಿಬಿಟ್ಟೈತೆ. ಅದು ಕರೆಂಟ್ ಸಾಫ್ಟ್ ಬೆಂಡ್ ಆಗಿ ಏನು ಮಾಡ್ತಾಯಿದ್ದೀನಿ, ನಾವು ಈ ಹೊಸ್ತ ಕರೆಂಟ್ ಸಾಫ್ಟ್ ಫಿಟ್ ಮಾಡ್ತಾಯಿದ್ದೀನಿ. ಹಳೆದ ನಿಮಗೆ ತೋರಿಸ್ತೀನಿ. ಹಳೆದ ಏನಾಗಿತ್ತು ಸೇಲ್ಫ್ ಆಗ್ತಾಯಿಲ್ಲ. ಅದು ಕರೆಂಟ್ ಸಾಫ್ಟು ನೋಡಿ, ಇದು ಹಳೆ ಕರೆಂಟ್ ಸಾಫ್ಟು, ಇದು ಹೊಸ್ತ ಕರೆಂಟ್ ಸಾಫ್ಟು. ಹಳೆದ ಏನಾಗೈತಿ, ಬೆಂಡ್ ಆಗಿಬಿಟ್ಟೈತೆ. ನೋಡಿ, ಸೆಲ್ಫು ಆಯ್ತಲ್ಲ ಅದು. ಅದಕ್ಕೆ ನಾವು ಈಗ ಏನು ಮಾಡಿದ್ದೀನಿ, ಈಗ ಪೂರ್ತಿ ಹೊಸ್ತ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಪೂರ್ತಿ ಕ್ಲೀನ್ ಮಾಡಿಬಿಟ್ಟು ಫಿಟ್ ಮಾಡ್ತಾಯಿದ್ದೀನಿ. ನೋಡಿ, ಹೀರೋ ಡಿವೇಟ್ ಈ ಇಂಜಿನ್ ರೆಡಿ ಮಾಡಿದ್ದೀನಿ. ಅದೇ ಗಾಡಿ. ಈಗ ನೋಡಿ, ಕೀ ಆನ್ ಮಾಡ್ತೀನಿ. ಕೀ ಆನ್ ಮಾಡಿಬಿಟ್ಟೆ. ನೋಡಿ, ಕೀ ಆನ್ ಆಯಿತು. ಬ್ರೇಕ್ ಲೈಟ್ ಬರ್ತೈತೆ. ಈಗ ಸ್ಟಾರ್ಟ್ ಮಾಡಬೇಕಿಂದ ನೋಡಿ, ಬರೀ ಸ್ಟಾರ್ಟ್ ಸೆಲ್ಫ್ ಪ್ರೆಸ್ ಮಾಡು. ನೋಡಿ ಎಷ್ಟೊಂದು ಸ್ಮೂತ್ ಸೌಂಡ್ ಐತೆ. ಫುಲ್ಲಿ ಸ್ಮೂತ್ ಸೌಂಡ್.